ಎಲ್ಲ ಕೂತ್ಕೊಂಡಿದ್ದದ್ದು ಏನು ನಿಮ್ಮ ಹೆಣ್ಣು ಮಕ್ಕಳಿಗೆ ಮಾನ ಮರ್ಯಾದೆ ಒಂದು ಕರಿಕಲ್ಪನೆ ಉಂಟಾ? ಪರಿಕಲ್ಪನೆ ಹೌದುಂಟು, ಇಲ್ಲದೆ ಒಂದು ಗಂಡು ಮಕ್ಕಳ ಮೇಲೆ ಕೈ ಹಾಕುಷ್ಟು ತಯಾರಾಗುತ್ತಲ್ಲ. ನೀನು ಮಾಡಿದ ಕಾರ್ಯ ಹಾಗಾದದ್ದು. ಕಾರ್ಯ ಏನು ಮಾಡುದು ಅದು ಅದು ಮೈಗೆ ಕೈ ಹಾಕುತ್ತಲ್ವಾ? ಈಗ ತಪ್ಪಾಯ್ತಾ? ಈಗ ನೋಡಿ, ಈಗ ನಾವೆಲ್ಲರೂ ನಿಮ್ಮ ಮೈ ಮೇಲೆ ಕೈ ಹಾಕಿದ್ರೆ ಹಾಗಾದ್ರೆ 4 ಜನ ಬಾಳಿಸ್ತಾರೆ. ನೀವು ಹೇಳುದು ಏನು ಹಾಗಲ್ಲ, ಮೈ ಮುಟ್ಟು. ಹೌದಾ? ನೀನು ಕರೆದದ್ದು ನಾನಲ್ಲ, ನನ್ನ ಅಮ್ಮ ಕರೆದದ್ದು. ಬರ್ಬೇಕಂತೆ. ಸಾಹಿತ್ಯ ಜ್ಞಾನ, ಸ್ವರೂಪ ಅಲಂಕಾರ, ವ್ಯಾಕರಣ ಶುದ್ಧ ಏನಾದ್ರೂ ಉಂಟ ನಿಮಗೆ? ಏನಾಯ್ತು ಈಗ? ಅವ್ರು ಹೇಳೋದೇನು ನನಗೆ ಕೇಳಲಿಲ್ವಾ? ಏನು? ಯಾರೇ ಬಂದವನು ಹೌದು ನಮ್ಮವನಲ್ಲ ಅಲ್ಲ ಅಂದ್ರೆ ಅವಳ ಪ್ರಿಯಕರನಂತೆ ನಾನು ಕಾಣುತ್ತಿದ್ದೆ. ಅಲ್ಲ ಅಂದ್ರೆ ಪ್ರಿಯಕರ ಅಲ್ವಾ? ಓ ಯಾಕೆ ಅದೇಗೆ ಅರ್ಥ ಮಾಡ್ಕೊಂಡೆ ನೀನು? ಹೌದಾ? ಹಾಗದು ಹಿಡಿತಾನೆ. ಯಾಕೆ ಯಾಕೆ? ಯಾರೋ ಒಬ್ಬ ಯೋಗ್ಯತಾವಂತ ಬರುವಾಗ ಇಲ್ಲ ಕಸ ಕಡ್ಡಿರಬಾರ್ದು, ಸ್ವಚ್ಛ ಮಾಡಲಿಕ್ಕೆ ಹಿಡಿತಾನೆ. ಈ ಹೆಣ್ಣು ಮಕ್ಕಳಿರುವಲ್ಲಿ ಅವನಿಗೆ ಏನು ಕಾರ್ಯ ಉಂಟು ಏನು? ಓಹೋ, ಹಾಗರ್ಥ ಮಾಡ್ಕೊಂಡೆ ನೀನು. ಹೆಣ್ಣು ಮಕ್ಕಳು ಅಂದ್ರೆ ಮಾನ ನಿಧಿಗಳು. ಯಾಕೆ ಹಾಗೆ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ? ಯಾಕೆ ಹಾಗೆ ಹಾಗೆ ಅಂದ್ರೆ ಆಗುದಿಲ್ಲ, ಅದಕ್ಕೆ ಅರ್ಥ ಬೇಕು ನಮ್ಗೆ. ನೀನು ಹೇಳು. ಹೌದಾ? ಗೊತ್ತಿದ್ದು ನನಗೆ ಗೊತ್ತುಂಟು. ನೀನು ಹೇಳು. ನೀನು ಗೊತ್ತುಂಟಾ? ನೀನು ಹೇಳು. ಹಾಗಿದ್ರೆ ಹೇಳು. ಈಗ ಹೆಣ್ಣು ಮಕ್ಕಳು ಮಾನ ನಿಧಿಗಳು ಯಾಕೆ? ಹೌದು, ಮಾನಿನಿ ಅಂತ ಹೇಳಿ ನಾನು ಕರೆಯುವುದು ಯಾಕಾಗಿ? ಮಾನ ಇದ್ದದ್ರಿಂದ ಗೊತ್ತಾಯ್ತಾ? ನೀವು ಪುರುಷರಿಗೆ ಇಲ್ಲ, ಹಾಗಾಗಿ ಈ ರೀತಿ ಮಾಡಿದ್ದು ನೀವು. ಅದಕ್ಕಾಗಿ ಮಾನಿನಿ ಅಂತ ನಮ್ಮನ್ನು ಕರೆಯುವುದಿಲ್ಲ. ಜಲದಿ ಅಂತ ಸಮುದ್ರ ಅಲ್ಲಿಂದ ಎಷ್ಟೇ ನೀರು ತೆಗೆದು ಅಲ್ಲಿ ಕಡಿಮೆ ಅಂತ ಆಗಿರ್ತದ? ಅದಕ್ಕಾಗಿ ಅದು ಜಲದಿ. ಹೆಣ್ಣು ಮಕ್ಕಳನ್ನು ಹಾಗೆ ಬೇಡ ನೀನು. ಹೆಣ್ಣು ಮಕ್ಕಳನ್ನು ಮಾನ ನಿಧಿಗಳು ಅಂತ ಕರೆದು. ಯಾಕೆ? ಯಾಕೆ? ನಿಮ್ದು ಎಷ್ಟು ತೆಗೆದು ಹೋಯ್ತು ಅಂತ. ನಾನ್ ನೋಡು, ಈಗ ಅಮ್ಮ ವಿಚಾರಿಸ್ತಾರೆ ನನ್ನ. ನೋಡಿ ಹೇಳ್ತಿದ್ದೇನೆ ಅಮ್ಮ. ಇವರಮ್ಮ ಹೌದು, ಅಮ್ಮ ಏನ್ ಭಾವಿಸಿದೆ ನೀನು? ಹಾಗಲ್ಲ, ನನಗೆ ಉಪನಿಕ್ಕಿದ ಅಮ್ಮ. ನಿಮ್ಗೆ ಅನ್ಸುದಿಲ್ಲ ಅವರು? ನಾನು ಉಪನೆತ್ತೀನಿ ಹಾಗಲ್ಲ, ಇಲ್ಲಿ ಅರಸಿ ಅಮ್ಮ ನೋಡಿ ಹೇಳ್ತಂದಿದ್ದೆ. ಹತ್ತಿರ ಅಂತ ಹೇಳಿದ್ದೆ ಶಬ್ದ ಎಲ್ಲವೋ ಬಾಹಿರ ಅಂತ ಹೇಳಿದ್ದು. ಅರ್ಥ ಇದ್ದಲ್ಲ, ಇದು ಕಾರಣಕ್ಕಾಗಿ ಹೇಳಿದ್ದು. ಹೀರ ಅಂತ ಯಾವುದನ್ನು ಕರೀತಾರೆ? ಹೀರ ಅಂತ ಯಾವುದನ್ನು ಕರೀತಾರೆ? ಬಂಗಾರ. ಹೀರ ಬಂಗಾರದಂತವನ್ನ ಎಲ್ಲವೋ ಬಾಹಿರ ಅಂತ ಹೇಳಿದ್ದು. ಬರೀ ಅಂತ ಹೇಳಿದ್ದಲ್ಲ, ಗೊತ್ತಾಯ್ತಾ? ಅಂದ್ರೆ ಬಾಹಿರ ಅಂದ್ರೆ ಹೊರಗಿನವನಿ, ನಮ್ಮ ಪ್ರದೇಶದವನಲ್ಲ. ನಿನ್ನನ್ನು ಯಾವತ್ತೂ ನೋಡಿದ್ದಿಲ್ಲ ನಾನು. ಎರಡನೇ ಬಾರಿ ನೋಡಿದಾಗ ಆಗ್ತದೆ, ಮತ್ತೊಂದು ಬಾರಿ ನೋಡಿದ್ರೆ ಹೇಳ್ತೇ ಅಲ್ವಾ? ಪರಿಜ್ಞಾನ ಉಂಟು, ಪರಿಕಲ್ಪನೆ ಉಂಟು ನಿನಗೆ ಈ ಪ್ರದೇಶಕ್ಕೆ ಬರಬಾರದು ಅಂತ. ಬರಬೇಕು. ನೋಡಲ್ಲಿ ಫಲಕ ಹಾಕಿದ. ಹೌದಾ? ಪುರುಷರಿಗೆ ಪ್ರವೇಶ ಇಲ್ಲ. ಫಲಕ ಅದ್ರ ಮೇಲೆ ಬರೆದಿದೆ. ಹಾಗೆ ಬರೆದು ಹೆಣ್ಣು ಮಕ್ಕಳೇ ಸಂಚರಿಸುವಂತ ಪ್ರದೇಶ ಇದೆ, ಪ್ರಮದಾವನೈ. ಅವೆಲ್ಲ ಹೆಣ್ಣು ಮಕ್ಕಳಿದ್ದೇವೆ. ಬಂದು ಇಣುಕಿ ನೋಡ್ತೀಯ ನೀನು? ಎಷ್ಟು ಧೈರ್ಯವ ನಿಮ್ಗೆ?
ನನಗೆ ಒಂದು ಅಭ್ಯಾಸ ಉಂಟು. ಏನ್ ಅಭ್ಯಾಸ ನಿನಗೆ? ಹೆಣ್ಮಕ್ಳು ನೋಡ್ತಾ ನೋಡುವುದಾ? ನಾನು ತಪ್ಪು ಮಾಡಿದೆ. ಮಾಡಿದ್ ಗೊತ್ತಾಗೋದಿಲ್ವಾ? ಮಾಡಿದ್ನ ಸರಿ ಮಾಡ್ತಾ ಇದ್ದೆ. ಸರಿ ತಪ್ಪು ಮಾಡಿದ್ರೆ ಅರ್ಥ ಆಯ್ತಲ್ಲ ನಿನಗೀಗ? ನಿಜವಾಗಿ ಹೆಣ್ಣು ಮಕ್ಕಳು ಇದ್ದಕ್ಕಂತ ನೋಡ್ಬಾರ್ದು. ನೋಡಿದ್ನ ಸರಿ ಮಾಡಿ ನೋಡ್ಬೇಕ ಭಯ. ಏ ಜಾಗ್ರತೆ! ಯಾರು ನೀನು? ಎಲ್ಲಿಂದ ಬಂದವನ ನೀನು? ಯಾಕಾಗಿ ಬಂದವನ ಹೇಳ? ನೀನಾರು ಕೋಪಿಸಬೇಡ ಐಡಿಮ್ಮ ರಾಯನು ತಾಯ ನೀವ್ಯಾರು ಕೋಪಿಸಬೇಕೆ ಐಡಿಮ್ಮ ರಾಯನು ಕಡುಗಿರ ಎಲ್ಲ ಹೇಯ ಕೃತ್ಯವ ಬಿಟ್ಟು ಧರ್ಮ ಇರಗೆಲ್ಲ ಗೆಯ ಗೆಯ ಬಿಟ್ಟು ಧರ್ಮ ಗೆಯ ಯಾವ ಬಿಟ್ಟು ಧರ್ಮ ತೋಡಿರಲೆಂಬ ರಾಯನಾಡದೆ ಹೇಳಬಂದೆ ಅಮ್ಮ ರಾಯನಾಡದೆ ಹೇಳಬಂದೆ. ಸಿಟ್ಟು ಶೃಂಗಾರವನ್ನ ಕೆಡಿಸಿದರೆ ವ್ಯಸನ ಒಳಿದನ್ನ ಕೆಡಿಸ್ತದಂತೆ. ಆದರೆ ಸಮಾಧಾನ ಎನ್ನುವುದು ಎಂತ ಮತಿಪಿಟ್ಟವನ್ನಾದರೂ ಮೇಲೆ ಕೆಡಿಸುತ್ತದೆ. ಯಾಕೆ ಮಾಡ್ತೀವಿ? ಯಾಕೆ ಸಿಟ್ಟು ಮಾಡ್ಕೊಳ್ಳೋದು? ಸಿಟ್ಟು ಬರ್ದಿರ್ತದ? ನಿನಗೆ ಏನು ಅನಿಸುವುದಿಲ್ವಾ? ನಾವು ಮಾನ ಉಳ್ಳವರು, ಮರ್ಯಾದೆ ಉಳ್ಳವರು, ಹೆಣ್ಮಕ್ಳು ಹೀಗೆ ಸಂಚರಿಸ್ತಾ ಇದ್ದೇವೆ, ಹೆಣ್ಮಕ್ಳೇ ಇದ್ದೇವೆ, ಬಂದು ಇಣುಕಿ ನೋಡ್ತಾ ಇದ್ದೀಯ ನೀನು. ತಪ್ಪಲ್ವಾ ಅದು? ಆಗಿರ್ಬೋದು. ಅಲ್ಲೊಂದಾಗಿ ನಂದು ವಾದ ಅಲ್ಲ. ಹಾಗಿದ್ರೆ ನೀವು ಸಿಟ್ಟು ಮಾಡಬೇಡಿ. ಯಾಕೆ? ಸಿಟ್ಟು ಬಂದದ್ದು ನೀನು ಮಾಡಿದ ಕಾರ್ಯದಿಂದ. ಆಯ್ತು ಬಿಡಿ, ಹೋಗಿ. ನಾನು ನಾನಾಗಿ ಬಂದದ್ದಲ್ಲ. ನೀನು ನೀನಾಗಿ ಬಂದದ್ದಲ್ಲ. ಅಲ್ಲ, ನಾನೊಬ್ಬ ಧರ್ಮ ಪ್ರಚಾರಕ. ಧರ್ಮ ಪ್ರಚಾರಕ. ಎಲ್ಲಿಂದ ಬಂದವ ನೀನು? ವರ್ತಮಾನ ಕಾಲದ ಹಿಡಂಬಾವನದ ಸರ್ವಾಧಿಕಾರಿ. ಎಂತಹ ಕಾಲ ಬಂದೋಯ್ತು. ದೇವರೇ, ವರ್ತಮಾನ ಕಾಲದ ಅಧಿಕಾರಿ ಹಿಡಿಂಬಾವನದು ಘಟೋತ್ಕಚ. ನೀನು ಕಲಿ ಘಟೋತ್ಕಚ. ಸ್ಥಿತಿ ಬಂತ ಈಗ? ಈಗ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ಒಂದು ರಾಶಿ ಮೇಲೆ ನಾಯಿ ಮಲ್ಕೊಂಡ ಹೇಳುತ್ತೇನೆ. ದಯವಿಟ್ಟು ನನ್ನ ಸಾಹಿತ್ಯಕ್ಕೆ ಹೋಗಬೇಕು. ಅದು ನೀ ಹೇಳುತ್ತಿರ್ತದ ಮತ್ತೆ ನೋಡಿ, ಮಕ್ಕಳದ್ರ ಅರ್ಥ ಹೇಳ್ತಾರೆ. ನಾಯಿ ಗೊತ್ತಿರ್ತದ, ಆಟದಲ್ಲಿ ಒಂದು ಸುಮ್ಮನೆ ಇರ್ತದ. ನೀವು ಜಾತಿ ಇರೋದು. ಏನಾಯ್ತಾ ಈಗ? ಏನಾಯ್ತಾ? ಏನ್ ಹೇಳಿದ ನೀನು? ಬಂದು ವಿಷಯ ಮುಂದುಂಟು. ವರ್ತಮಾನ ಕಾಲದ ಹಿಡಂಬಾವನದ ಸರ್ವಾಧಿಕಾರಿ ಕಾಲಿ ಘಟೋತ್ಕಚನಿಂದ ಕಳುವಲ್ಪಟ್ಟ ಧರ್ಮ ಪ್ರಚಾರಕನ. ಓ, ನಿನ್ನ ಹೆಸರು? ಕೇಳಿದ್ದು ನಾವು. ಹೆಸರು ಕಟ್ಟಾಗ್ತದೆ ಹೆಸರು ಹೇಳಲಿಕ್ಕೆ. ಹೆಸರು ಅಭಿನಯ ಬೇಡ. ಹೆಸರಲ್ಲೇ ಏನು ಉಂಟಲ್ಲ? ಸುಮುಖ. ಸುಮುಖ ಸುಮುಖ ಅಂತ ಹೇಳಿದ್ರೆ ಒಳ್ಳೆಯ ಮುಖ. ಹೌದು, ಇದು ಒಳ್ಳೆಯ ಮುಖವಾ? ನಮ್ಮ ಅಪ್ಪನಿಗೆ ಇರ್ಬಹುದು. ಹೆಸರಿಗೂ ನೀನು ಇರುವುದಕ್ಕೂ ಸಂಬಂಧ ಇಲ್ವಲ್ಲ, ಅಂತಾಗಿ ಹೇಳಿ. ಸರಿ, ಹಾಗೆ ಸುಮುಖ. ಸುಮುಖ ಅನ್ನೋದು ನನ್ನ ಅವನ ಆಣತಿಯನ್ನ ಹೊತ್ತು ಹೊರಟು ಬಂದವನ. ಹಾಗೆ ದಾನವರು ಎಲ್ಲೆಲ್ಲಿದ್ದಾರೆ ಎನ್ನುವುದನ್ನೆಲ್ಲ ಸಂಚಾರ ಮಾಡಿ ವೀಕ್ಷಿಸಿದೆ. ದಾನವರೆಲ್ಲ ಧರ್ಮದಲ್ಲಿದ್ದಾರೆ ಎನ್ನುವುದನ್ನು ನೋಡಿ ಸಂತೃಪ್ತಿಗೊಂಡು ಒಂದು ವಿಷಯದಲ್ಲಿ ಏನು ಗೊಂದಲ ಉಂಟಾಯ್ತು. ಯಾವುದು? ಇಲ್ಲಿ ಬಂದು ಈ ನಾಡಿಯವರು ನೀವ್ಯಾಕೆ ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಹಾಗಾಗಿ ಹೆಣ್ಣು ಮಕ್ಕಳಾದ ನೀವು ಮಾತಾಡುವುದನ್ನು ಕೇಳಿ
ಇದು ನಾಡಿ ಯಾವುದು ಏನು ಅನ್ನೋದು ಅರ್ಥ ಆಗ್ತದಲ್ಲ. ಧರ್ಮ ಪ್ರಚಾರ ಕರಿ. ಹೌದು ಹೌದಾ? ಹೌದು. ಹಾಗಾಗಿ ನಿನಗೆ ಧರ್ಮ ಪ್ರಚಾರಕನಾಗಿ ಹೀಗೆ ಸುತ್ತಾಡುತ್ತಾ ಬಂದವ ನೀನು ಅಲ್ವಾ? ಈ ಪುರ ಯಾವಾಗ ನಿನಗೆ ಗೊತ್ತಾಗಲಿಲ್ಲ. ಹೌದಾ? ಇದು ಯಾವ ಪುರ? ಪ್ರಾಗ್ಜ್ಯೋತಿಷಾಪುರ ಈ ಪುರದ ಹೆಸರು. ಏನ್ ತಿನ್ಕೊಂಡು ಬಂದಿದ್ದೀರಿ ನೀವು ಅದೆಂತದ? ಪ್ರಾಗ್ಜ್ಯೋತಿಷಾಪುರ. ಈ ಹೆಸರಿಟ್ಟು ಮೂಲ ಕಾರಣ ಆಗಲೇ ಹೇಳ್ಬೇಡ, ನಿನಗೆ ಕಷ್ಟ ಆಗ್ತದಂತ ಆಗಲೇ ಹೇಳುವುದಾ? ಇಲ್ಲಿ ಅಧಿಕಾರಿ ಭಗದತ್ತ. ಹೌದು. ದಿನಕ್ಕೆ ಎಷ್ಟು ತಿಂತ ಎಂತದ ತಿನ್ನೋದು? ಇಲ್ಲಿ ಅಧಿಕಾರಿ ಬಜೆ ತಿಂತಲ್ಲ. ಇದು ಕೊಯ್ಲಿ ಬಜೆ ತಿಂತ, ಚಪ್ಪನೆ ಬಜೆ ತಿಂತ. ಅದಲ್ವ ಭಗದತ್ತ ಅಂತ ಹೇಳಿದ್ದು. ನನ್ನ ಅಣ್ಣ ಅಂದ್ರೆ ನನ್ನ ಅಪ್ಪ ಯಾರು? ಮುರಾಸುರ. ಮುರಾಸುರನ ಮಗಳು ನಾನು. ಈಗ ಗೊತ್ತಾಯ್ತು. ಗೊತ್ತುಂಟಾ? ನೀವು ಮೂರ್ ತಾಸು ನೋಡ್ಬೋದು. ಮೂರ್ಖಾಸುರವ ನೀನು ಅದಕ್ಕೆ ಪ್ರಸಂಗ ಹೇಳುವುದು ನೀನು. ಮುರಾಸುರನ ಮಗಳು ಮೌರ್ವಿ. ನನ್ನ ಹೆಸರು ಮೌರ್ವಿ ಅಂತ. ಎಷ್ಟು ನೀರು ಹೋಗ್ತದೆ ಒಂದ್ಸಲ? ನಿಂದ ಹಾಕ್ಬೇಕು, ಅದರಲ್ಲೇ ಹಾಕ್ಬೇಕು ನೀನು ಮೋರಿಯಲ್ಲಿ. ಅದಲ್ಲ ಹೇಳಿ ಮೋರಿಯಲ್ಲ, ಮೌರ್ವಿ. ಕಾಮ ಕಂಟಿ ಇನ್ನೊಂದು ಹೆಸರು ಕಾಮ ಕಟಂಕಟಿ. ಕಟಿ ಕಟ್ಟಿ ನೀನು. ಹೌದಾ? ಈಗ ನಮ್ಮ ಪುರಕ್ಕೆ ಬಂದೆ ನೀನು, ಸುತ್ತಾಡಿದೆ. ಇಲ್ಲಿ ನಮ್ಮ ಈ ಪುರದಲ್ಲಿ ಧರ್ಮ ಹೇಗುಂಟು, ಇಲ್ಲಿನ ಜನರು ಹೇಗಿದ್ದಾರೆ ಎಂಬುದೆಲ್ಲವನ್ನು ಅರ್ಥ ಮಾಡಿಕೊಂಡೇ ನೀನು. ಹಾಗಾಗಿ ನಿನ್ನಲ್ಲಿ ಕೇಳು, ನಿನ್ನ ಅರಸನಿಗೆ ಹೋಗಿ ಏನು ಹೇಳ್ತೀಯ? ಏನಾದ್ರೂ ದೋಷವನ್ನು ಕಂಡಿಯಾ? ದೋಷ ಒಂದನ್ನು ತಿನ್ನೆ. ಮತ್ತೆ ಮತ್ತೆ ಅಂತ ಎಂತ ದೋಸೆಯ ದೋಷ? ಯಾವ ದೋಷವನ್ನು ಕಾಣ. ಹೌದು. ಈಗ ನನಗೆ ಒಂದು ವಿಷಯ ಗೊತ್ತಾಗುತ್ತೆ. ಯಾವುದು? ಸಂಬಂಧ ಬೆಳೆಸುವಾಗ ಗುಣಧರ್ಮವನ್ನು ನೋಡ್ಬೇಕು, ಬಣ್ಣ ನೋಡ್ಬಾರ್ದು. ಒಪ್ಪಿಕೊಳ್ತೀರ? ಹೌದು. ಈಗ ಉದಾಹರಣೆ ತೈಲ, ಜಲ ನೋಡ್ಲಿಕ್ಕೆ ಒಂದೇ ರೀತಿಯಾಗಿರ್ತದೆ, ಒಂದಕ್ಕೊಂದು ಕೂರ್ತದ ಸೇರುವುದು. ಈಗ ಹಾಲು, ಜಲ ನೋಡ್ಲಿಕ್ಕೆ ಬೇರೆ ಬೇರೆ ಆಗಿರ್ತದೆ, ಕೂಡ್ತದೆ. ಹಾಗೆ ಸಂಬಂಧವನ್ನು ಬೆಳೆಸುವಾಗ ಗುಣಧರ್ಮವನ್ನು ನೋಡಬೇಕೆ ಹೊರತಾಗಿ ಬಣ್ಣ ಪ್ರಧಾನ ಅಲ್ಲ. ಈಗ ನಾನು ಆಲೋಚನೆ ಮಾಡುವುದು ಏನು? ನಮ್ಮ ಒಡೆಯ ಧರ್ಮಕ್ಕಾಗಿ ಹೋರಾಟಕ್ಕಾಗಿ ನಿಂತ ಈ ನಾಡಿನಲ್ಲಿ ಧರ್ಮ ಆವಿರ್ಭವಗೊಂಡಿದೆಯೋ ಅನ್ನುವ ಉಪಾಧಿಯಲ್ಲಿ ಉಂಟು. ಹಾಗಾಗಿ ಈ ನಿಮಗೆ ನಿಮಗೆ ಮನಸ್ಸುಂಟ? ಯಾವುದಕ್ಕ ಅಂದ್ರೆ ನಮ್ಮ ಒಡೆಯನ್ನ ಸತಿಯಾಗಿ ಬರೆ ನಿಮ್ಮ ಅಭಿಪ್ರಾಯ ಏನು? ಒಡೆಯನ ಮದುವೆ ಎಂತಂದ ಏನೋ ಯಾರು ಮದುವೆ ಆಗ್ತಾರೆ? ನನ್ನನ್ನು ಮದುವೆ ಆಗುವುದು ನೀನು ಹೀಗೆ ಆಲೋಚನೆ ಮಾಡಿ ಅದಷ್ಟು ಸುಲಭ ಅಂತ ಭಾವಿಸಿಕೊಂಡಿದ್ದೀಯ ನೀನು. ನಿನ್ನ ಒಡೆಯ ನನ್ನ ಮದುವೆ ಆಗುವುದು
ಓ ಆ ಕಡೆ ಇಲ್ಲಿ ನೋಡ. ಒಬ್ಬೊಬ್ರು ಹೇಳ್ತಿದ್ದಾರೆ. ಹಾ, ಅವ ಮಣ್ಣು ಹೊಡ್ತಾ ಇದ್ದಾನೆ, ಹಾ. ಅವ ನೀರು ಹಾಕ್ತಾ ಇದ್ದಾನೆ. ಅವರೆಲ್ಲ ಯಾರು ಅಂತ ಭಾವಿಸಿಕೊಂಡಿದ್ದೀಯ ನೀನು? ಯಾರು? ಆ ರಸು ಮಕ್ಕಳವರು. ಆ ಇದಕ್ಕೆ ನೀರು ಹೊಡ್ತಿದ್ದಾರೆ. ಅವರು ನನ್ನ ಮದುವೆ ವಿಚಾರದಲ್ಲಿ ನಾನು ಒಂದು ನಿಬಂಧನೆಯನ್ನು ಮಾಡಿದೆವು. ವಾದದಲ್ಲಿ ಯುದ್ಧದಲ್ಲಿ ನನ್ನನ್ನು ಗೆಲ್ಲಬೇಕು ಎನ್ನುವ ಹಾಗೆ ಅದನ್ನ ಕೇಳಿಕೊಂಡು ಬಂದವರು ಅನೇಕರು ಬಂದಿದ್ದಾರೆ. ನನ್ನಲ್ಲಿ ಸೋತು ಹೋಗಿದ್ದಾರೆ. ಕೆಲವರಿಗೆ ಮುಖ ತೋರಿಸುವುದಕ್ಕಾಗದೆ ಇಲ್ಲೇ ಉಳಿದುಕೊಂಡಿದ್ದಾರೆ. ಅವರಿಗೆಲ್ಲ ಕೆಲಸ ಕೊಟ್ಟಿದ್ದೇನೆ. ಮನೆಗೆ ಹೋಗ್ಲಿಕ್ಕಾಗುದಿಲ್ಲ, ಮುಖ ತೋರಿಸ್ಲಿಕ್ಕಾಗುದಿಲ್ಲ ಅವರಿಗೆ. ಹಾಗಾಗಿ ಇಲ್ಲೇ ಉಳಿದುಕೊಂಡಿದ್ದಾರೆ. ಅಷ್ಟು ಸುಲಭ ಅಲ್ಲ ನನ್ನ ಮದುವೆ ಆಗೋದು, ಗೊತ್ತಾಯ್ತಾ? ಮದುವೆ ವಿಷಯದಲ್ಲಿ ಏನು ಅದು ಹೇಳಿದ್ರೆ ವಾದ ಮಾಡ್ಬೇಕು. ವಾದ ಮಾತ್ರ ಅಲ್ಲ, ವಾದದಲ್ಲಿ ಗೆದ್ದ ಬಳಿಕ ಯುದ್ಧ ಮಾಡ್ಬೇಕು ನನ್ನಲ್ಲಿ. ಅಂತವನನ್ನು ನಾನು ಒಲಿಸುವುದು, ಗೊತ್ತಾಯ್ತಾ? ಮತ್ತೆ ನೀನು ಮಡೆಯನಿಗೆಲ್ಲ ಹೇಳಿ ಪಾಪ ಅವ ಮರ್ಯಾದೆ ತೆಗೆದುಕೊಳ್ಳೋದು ಬೇಡ. ಅದೆಲ್ಲ ಆಲೋಚನೆ ಮಾಡಬೇಡ ನೀನು, ಹೋಗು. ಏನ್ ಚಿಂತೆ ಮಾಡಬೇಡಿ, ಏನು ಈಗಲೇ ಹೋಗ್ತೇನೆ. ನಮ್ಮ ಒಡೆಯನನ್ನ ಕರ್ಕೊಂಡು ಬರ್ತಾನೆ. ಅವ ಇಲ್ಲಿ ಕೆಲಸ ಮಾಡ್ತಾನ, ನೀವು ಅಲ್ಲಿ ಕೆಲಸ ಮಾಡ್ತೀರೋ ನೋಡ್ತೇನೆ. ಅದಷ್ಟು ಸುಲಭ ಅಲ್ಲ, ಅವರಿಗೆ ಇಲ್ಲಿ ಕೆಲಸ ಕೊಡ್ತೇನೆ. ಹೌದಾ? ಬಂದಂತಾದ್ರೆ ನೋಡು. ಅದ ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಕಿರಿ ಗೌರ ಗುಡ್ಡ ಕಾಡು ಮೇಡನ್ನೆಲ್ಲ ಸಂಚಾರ ಮಾಡ್ತಾ ಇರುವಾಗ ನಾನು ಅರಿಯದೆ ನೀನು ತಿಳಿಯದೆ ವರ್ತಮಾನ ಕಾಲದ ಪ್ರಾಗ್ಜ್ಯೋತಿಷಾಪುರ ಸರಿ ಭಗದತ್ತನ ಆಳ್ವಿಕೆಯಲ್ಲಿರುವಂತ ನರಕನ ಮಗ ಅಲ್ಲಿಗೆ ಹೋದ. ಏನಾಯ್ತು? ಅಲ್ಲಿಗೆ ಹೋದಾಗ ಒಂದು ವಿಷಯ ಗೊತ್ತಾಯ್ತು. ಏನು? ಭಗದತ್ತನ ತಂಗಿ ಅಂತ. ತಂಗಿ? ಹೌದು. ಅವಳ ಮೌರ್ವಿ ಮುರಾಸುರನ ಮಗಳು. ಸರಿ, ಗೊತ್ತಾಯ್ತು. ಹಾಗೆ ಅವಳಲ್ಲಿ ಹೆಣ್ಣುತನ ಉಂಟು. ಆಗ ದುರಂಕಾರ ಉಂಟು. ಅವಳಲ್ಲಿ ಹೇಳಿದೆ. ಏನ್ ಹೇಳಿದ್ವಿ? ನಮ್ಮ ಒಡೆಯನ ಸತಿಯಾಗಿದ್ದರೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದೆ. ಅಷ್ಟು ಮಾಡಿದ್ವಿ. ಆಗ ಮಾತೇನು ಗೊತ್ತುಂಟ? ಏನ್ ಹೇಳಿದ್ಲು? ನಿಮ್ಮ ಒಡೆಯನಲ್ಲಿ ಏನು ರಹಸ್ಯ ಉಂಟು? ಓಲ್ ನೋಡು. ಏನ್ ನೋಡುವುದ? ಒಬ್ಬ ನೀರು ಹೊಡ್ತಾ ಇದ್ದಾನೆ. ಓಲ್ ನೋಡು. ಒಬ್ಬ ಗೊಬ್ಬರ ಹೊಡ್ತಾ ಇದ್ದಾನೆ. ಓಲ್ ನೋಡು. ಒಬ್ಬ ಕಲ್ಲು ಹೊಡ್ತಾ ಇದ್ದಾನೆ. ಇವರೆಲ್ಲ ಯಾರು? ಅವಳನ್ನ ಮದುವೆ ಆಗುವುದಕ್ಕಾಗಿ ಬಂದು ಸೋತು ಶಿವನಾದವರಂತೆ. ಸೋತದ್ದು ಅಂತ ಹೇಳಿದ್ರೆ ನಿಬಂಧನೆ ಉಂಟು ಅಂತ ಆಯ್ತು. ಹೌದು. ಏನು? ವಾದದಲ್ಲಿ ಅವಳನ್ನ ಗೆಲ್ಲಬೇಕು. ಸರಿ, ತಂದು ಮಾತ್ರಕ್ಕೆ ಮುಗಿಲಿಲ್ಲ. ಮತ್ತೆ ಗೆದ್ದ ಅಂತಾದ್ರೆ ಹೋರಾಟದಲ್ಲಿ ಅವಳು ಯುದ್ಧದಲ್ಲಿ ಅವರನ್ನ ಸೋಲಿಸ್ಬೇಕು. ಏನ್ ಹೇಳಿದೆ ಆಮೇಲೆ? ಆಮೇಲೆ ಹೇಳ್ದ, ನಿಮ್ಮ ಮೇಲೆ ಅಪಾರವಾದ ವಿಶ್ವಾಸವುಳ್ಳ ನಾನು ಅವರಲ್ಲಿ ಬಂದ ಮಾಡಿ ಬಂದಿದ್ದೇನೆ. ಏನಂತ? ನಮ್ಮ ಒಡೆಯನನ್ನ ಕರೆದುಕೊಂಡು ಬರ್ತೇನೆ. ಈ ವಾರದಲ್ಲಿ ನಿಮ್ಮನ್ನು ಸೋಲಿಸಿ ನಮ್ಮ ನಾಡಿಗೆ ನಿಜವಾಗಿ ಲೇಸಾಯ್ತು. ಎಷ್ಟಾಯ್ತು? ಲೇಸ ಆಯ್ತು. ಅದಲ್ವಾ ಒಳ್ಳೆಯದಾಯ್ತು ಅಂತೇಳಿ. ಪ್ರಪಂಚದಲ್ಲಿ 3 ರೀತಿ. ಒಂದು, ಹೇಳಿದ್ದ ಕೆಲಸವನ್ನು ಮಾತ್ರ ಮಾಡುವವರು. ಅವ್ರು ಯಾರು? ಆಳು. ಹೇಳಿದ ಕೆಲಸವನ್ನೂ ಮಾಡದೇ ಇರುವವರು ಯಾರು? ಅವರು ಹಾಳಾದವರು. ಅವರು ಹೇಳಿದ ಕೆಲಸವನ್ನು ಮಾಡುವುದಿಲ್ಲ. ಆದರೆ ಹೇಳಿದ ಕೆಲಸವನ್ನ ಮಾಡುವುದರ ಮೂಲಕ ಏನು ಮಾಡಬೇಕು ಎನ್ನುವುದನ್ನು ತಿಳಿದು ಮಾಡ್ತಾರಲ್ಲ. ನೀವು ಹೇಳಿದ ಕೆಲಸವನ್ನು ನಾನು
ಚೂ ತಪ್ಪದೆ ಮಾಡಿದ್ದೇನೆ. ಅದರ ಮಧ್ಯದಲ್ಲಿ ಅದು ವಿಂಗಡಿಸುವುದು ಬೇಡ. ಚಾ ಚೂ ಅಂತ ಹೇಳಿದ್ರೆ ಸಾಕು, ಚಾ ಚೂ ಬೇಡ. ಗೊತ್ತಾಯ್ತು? ಏನನ್ನ ಮಾಡಬೇಕು, ಒಡೆಯ ಹೇಳಿದ್ದನ್ನ ಮಾಡುವುದರ ಜೊತೆಗೆ ನಮ್ಮವರಿಗೋ ನನಗೂ ಏನಾಗಬೇಕು ಎನ್ನುವುದನ್ನು ತಿಳಿದು ಮಾಡುವವ ಅವ ಆಪ್ತ ಅಂತ ಆಗುತ್ತಾನೆ. ಆಪ್ತನ ರೀತಿಯಲ್ಲಿ ಈ ರೀತಿಯಾಗಿ ನೀನು ಹೇಳಿ ಬಂದಿದ್ದಿ. ಹೆಣ್ಣುತನ ಇದ್ದರೂ ಕೂಡ ಒಂದು ರೀತಿಯ ದುರಹಂಕಾರ. ಹೌದು ಸುಮ್ಕ, ಈಗೀಗ ಕಾಲ ಬದಲಾಗಿದೆ ಎನ್ನುವುದು ಸ್ಪಷ್ಟ ಆಯ್ತು. ಹೆಣ್ಣು ಮಕ್ಕಳಿಗೆ ಬಂದು ಒಂದು ಸೊಕ್ಕು ಅಂತ ಹೇಳಿದ್ರೆ, ಅಯ್ಯೋ ಮದುವೆ ಆಗುವುದಕ್ಕೆ ಆಗಬೇಕು ಹೀಗೆ ಬೇಕು ಅಂತ ನಿಬಂಧನೆಯನ್ನು ಹಾಕುವುದಕ್ಕೆ ತೊಡಗಿದ್ದಾರೆ ಅಂತ ಅಂದ್ರೆ ಅದು ಸರಿ ಇರುವುದಿಲ್ಲ. ಆದ್ರೆ ಇವಳು ಸರಿ ಇರುವವಳು ಹೌದಲ್ವ? ಅಲ್ಲ, ನೀ ಹೇಳಿದಲ್ಲ ಹೆಣ್ಣುತನ ಉಂಟು, ಆದ್ರೆ ಅದಕ್ಕೊಂದು ಜಾಗೃತಿ ಆಗ್ಬೇಕು ಅಂತ ಹೇಳಿದ್ಯಲ್ಲ. ಸರಿ, ಸುಮ್ಮನೆ ಹೆಣ್ಣು ಮಕ್ಕಳು ಹೇಳಿದ್ದಕ್ಕೆಲ್ಲ ನಮ್ಮಂತ ಹುಡುಗರು ತಲೆ ಅಲ್ಲಾಡಿಸ್ಕೊಂಡು ಕೂತದ್ದೇ ಹೌದು ಅಂತಾದ್ರೆ, ಪುರುಷತ್ವಕ್ಕೆ ಬೆಲೆ ಪುರುಷರು ಏನು ಎನ್ನುವುದನ್ನ ತೋರಿಸಿ ಕೊಡಬೇಕು ಅಂತ ಆದ್ರೆ ಇನ್ನು ಮುಂದೆಲ್ಲ ಗಂಡು ಮಕ್ಕಳು ಜಾಗೃತ ಆಗಬೇಕು. ಹೊತ್ತು ಮಾಡುವುದಲ್ಲವೇ ಅಲ್ಲ. ಸರಿ, ಅಲ್ಲಿಯೇ ಪ್ರಯಾಣವನ್ನು ಬೆಳೆಸಬೇಕಂತೆ. ನೀನು ಬಂದು ಹೇಳಿದ್ದೆ ವಿಶೇಷವಾದಂತಹ ನಗರ, ನೋಡುವುದಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳಿತು. ಆದರೂ ಪ್ರತ್ಯಕ್ಷವಾಗಿ ನೋಡಬೇಕು ಎನ್ನುವಂತಹ ಹೆಬ್ಬಯಕೆಯಿಂದ ಈ ನಗರವನ್ನು ನೋಡುವುದಕ್ಕೆ ತೊಡಗಿದ್ರೆ ಗುಡಿ ಗೋಪುರದ ವೈಭವ ಇನ್ನೊಂದು ನಮ್ಮಂತಹ ರಾಕ್ಷಸರ ರಾಜ್ಯದಲ್ಲಿಯೂ ಇಂತಹ ಗುಡಿ ಗೋಪುರಗಳು ಇರುವುದಕ್ಕೆ ಸಾಧ್ಯ ಉಂಟೆ? ಏನು ಅಂತ ವಿಚಿತ್ರ ಆಗುತ್ತಾ ಉಂಟು. ಯಾಕೆ? ಒಂದು ಕಾಲದಲ್ಲಿ ನರಕದಾನವನನ್ನು ಕೊಂದವ ದೇವ, ನಮ್ಮ ದೇವರು ಕೃಷ್ಣ. ದೇವರ ಬಗೆಗಾಗಿ ಮಗನಾದಂತಹ ಭಗದತ್ತನಿಗೆ ವಿರೋಧ ಅಂತ ನಾವು ಸ್ವಲ್ಪ ಕೇಳಿದ್ದೇವೆ. ಆದರೂ ದೇವರ ಮೇಲೆ ಭಕ್ತಿ ಉಂಟು ಅಂತ ಆಯ್ತೋ ಇಲ್ಲ. ವಿಶೇಷ ರೀತಿಯಲ್ಲಿ ವಿನ್ಯಾಸದಿಂದ ಕೂಡಿರುವಂತಹ ಗುಡಿಗಳು, ಪ್ರತಿಯೊಬ್ಬರೂ ಕೂಡ ಧರ್ಮದ ಕಾರ್ಯದಲ್ಲಿ ಮುನ್ನುಗ್ಗುತ್ತಾ ಇದ್ದಾರೆ. ಸರಿ, ನೋಡುವುದಕ್ಕೆ ಎರಡು ಕಣ್ಣು ಸಾಕಾಗುವುದಿಲ್ಲ. ಯಾಕೆ? ವಿಶೇಷವಾದಂತಹ ಪ್ರಭೆ, ರತ್ನ, ಮುತ್ತು, ವಜ್ರ, ವೈಡೂರ್ಯ, ಮಾಣಿಕ್ಯ, ಮರಕಟ, ಗೋಮೇಧಿಕ ಪುಷ್ಪ ರಾಗಗಳಿಂದ ಸೂರ್ಯನ ಕಿರಣವು ಅದರ ಮೇಲೆ ಬಿದ್ದಾಗ ಹೊಳಿತಾ ಇಂಬಡಿಸುತ್ತ ಕೇವಲ ರತ್ನಗಳಿಂದಲೇ ಪ್ರಕಾಶಿಸ್ತಾ ಉಂಟು ಅಂತ ನೋಡಿದ್ರಲ್ಲ. ಗುಡಿಯಲ್ಲಿರುವಂತಹ ದೇವರು ಪ್ರಕಾಶಮಾನವುದು ಬರುವುದು ಯಾವಾಗ ಗೊತ್ತುಂಟ? ಕೇವಲ ಕಲ್ಲಿನಿಂದ ಕೆತ್ತು ಒಳಗಿಟ್ಟಂತಹ ಹೊತ್ತಿಗಲ್ಲ. ಅರ್ಚಕಸ್ಯ ಪ್ರಭಾವೇನ, ಅರ್ಚಕನ ಪ್ರಭಾವದಿಂದ ಶಿಲೆಯೂ ಶಂಕರನಾಗುತ್ತಾನೆ ಅಂತ ಒಂದು ಮಾತುಂಟು. ಅಂದ್ರೆ ನಮ್ಮಲ್ಲಿ ಏನು ಭಕ್ತಿ ಉಂಟು ಆವಾಗ ಅದರ ಕಳೆ ಎನ್ನುವುದು ಹೆಚ್ಚಾಗುವುದಂತೆ. ಅಂತಹ ದೇವರಲ್ಲಿರುವ ಕಳೆಯೂ ವಿಶೇಷವಾದದ್ದು ಎನ್ನುವುದಕ್ಕೆ ಎರಡು ಮಾತಿಲ್ಲವೇ ಇಲ್ಲ. ಆದ್ರೆ ಕೇವಲ ನಗರವನ್ನು ನೋಡುವುದಕ್ಕೆ ಬಂದದ್ದಲ್ವಲ್ಲ ನಾವು ಬಂದದ್ದು ಅವಳನ್ನ ಕಾಣಬೇಕು ಎನ್ನುವಂತಹ ಮಹದಾಸೆಯನ್ನು ಹೊತ್ತು ನೋಡಬೇಕು ಅಂತ ಮುಂದುವರಿದು ಬಂದದ್ದೇ ಹೌದಾದ್ರೆ ವಿಶೇಷವಾದಂತಹ ಉದ್ಯಾನವನವನ್ನು ಒಂದು ಕಾಣ್ತಾ ಇದ್ದೇವೆ. ಆ ಉದ್ಯಾನವನದ ಆ ಕಡೆಯಲ್ಲಿ ನೋಡಿದ್ದೇವೆ ಹೌದು ಅಂತ ಆದ್ರೆ ವಿಶೇಷವಾದಂತಹ ಒಂದು ಉಯ್ಯಾಲೆಯ ಮೇಲೆ ರನ್ನ ಮಂಟಪದ ಮೇಲೆ ಕುಳಿತಿದ್ದಾಳಲ್ಲ, ಅವಳನ್ನು ಅಲ್ಲಿ ಹತ್ತಿರದಲ್ಲಿ ಹೋಗಿ ನೋಡಬೇಕು ಅಂತಾದ್ರೆ ನೇರವಾಗಿ ಹೀಗೆ ಹೋಗಿ ನೋಡಿದ್ದೆ ಹೌದಾದ್ರೆ
ಪ್ರವೇಶ ಮಾಡ್ಲಿಕ್ಕೆ ಆಗುವುದಿಲ್ಲ. ಮಾಯಕದಲ್ಲಿ ಹೌದು. ನಾವು ಎಷ್ಟು ಬೇಗ ಹೇಗೆ ಯಾವ ವೇಷವನ್ನು ಮಾಡ್ತೇವೆ ಹೌದಪ್ಪ. ಅವರಿಗೆ ಕಾಣಬಾರದು, ನಮಗೆ ಅವರು ಕಾಣುವ ರೀತಿಯಲ್ಲಿ ಹೋಗುವುದು ಹೌದಲ್ವ? ಹೌದು. ಹೇಗೆ ಆದಷ್ಟು ಬೇಗ ಇಬ್ಬರು ಸಿದ್ಧರಾಗಿ ಆ ಕಡೆಯಲ್ಲಿ ಹೋಗೋಣ. ಮಂಚದ ಮೇಲೆ ಕುಳಿತುಕೊಂಡಿರಲು ದಿಟ್ಟಿರಿನ ನಾಳ ನೀನು ಹೇಳಿರುವಂತಹ ಆ ಕಾಮಕಂಠಿ ಇವಳೇ ಹೌದವಳು. ನನ್ನ ಮಂಚದ ಮೇಲೆ ಕುಳಿತುಕೊಂಡಿದ್ದಾಳೆ. ನೀನು ಹೇಳಿದ್ದು ಹೌದು, ವಿಶೇಷವಾದಂತಹ ರೂಪ ಇವಳುಂಟು ಅಂತ ಹೇಳ್ತೀನಿ. ಕೇವಲ ವಿಶೇಷವಾದಂತಹ ರೂಪಲ್ಲ, ಇವಳ ಸನ್ನ ಸರಿಯಾಗಿ ವೀಕ್ಷಿಸಿದ್ದೆ ಹೌದು ಅಂತಾದ್ರೆ ಯೌವನ ಸಿರಿಯು ಕನ್ನಡಿಗದ ಯೌವನ ಸಿರಿಯು ಕನ್ನಡಿಗದ ಬಿಂಬಾದಯೋ ಅನುಮಾನವಿಲ್ಲವೇ? ಚಂಚಲ ನೇತ್ರೇ ಇವಳು ಬಿಂಬಾದರೆಯು ಚಂಚಲ ನೇತ್ರೇ ಎಳೆನಡು 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 ಪರಿಮಳಿ ಪದಾತ್ರೆ ಎಳೆನಡು ಪರಿಮಳಿ ಪದಾತ್ರೆಯು ಕಂಡರಾದಿರಲಿ ಸರಸ ಲಾವಣ್ಯ ಸರಸ ಲಾವಣ್ಯ ಸೌಂದರ್ಯ ಲತೆಯೋ ಸೌಂದರ್ಯ ಲತೆಯೋ ಸೌಂದರ್ಯ ಲತೆಯೋ Cristi
ಖಂಡಿತ. ಪೂರ್ಣಿಮೆ ಚಂದ್ರನೇ ಅಷ್ಟು ಆಕರ್ಷಕ. ಅದರ ಇಮ್ಮಡಿಯಾದಂತಹ ಚೆಲುವು, ಶರತ್ ಋತುವಿನ ಪೌರ್ಣಿಮೆ ಹ, ಚಂದ್ರ ಇನ್ನಷ್ಟು ಬೆಳಕಿನ ಅಂತಹ ವಿಶೇಷವಾದಂತಹ ಬೆಳಕು ನೋಡಿದೇನು? ಕನ್ನಡಿ ಕಪೋಲ ಅಂತಹ ನೆರಗುಂಟು ಬಿಂಬಾಧರ ವರ ಬಿಂಬಾದರೆ ಅವರ ಮುಂಗುಳನ್ನು ನೋಡಿದ್ದೆ ಹೋದಂತಾದ್ರೆ ಮತ್ತೆ ಮತ್ತೆ ಬಾ ಬಾ ಎನ್ನುವುದಾಗಿ ಕರೆಯುವಂತೆ ಉಂಟು. ಚಂಚಲ ನೇತ್ರ ಎನ್ನುವುದಕ್ಕೆ ಎರಡು ಮಾತಿಲ್ಲವೇ ಇಲ್ಲ. ನಖಶಿಕಾಂತವಾಗಿ ಹೆಣ್ಣನ್ನ ನೋಡಿದ್ದೇ ಹೋದಂತಾದ್ರೆ ಅವಳೇನು ಎನ್ನುವುದನ್ನು ಅರ್ಥವಿಸಿಕೊಳ್ಳಬಹುದಂತೆ. ಒಂದು, ಅವನ ಊರಿನಲ್ಲಿರುವಂತಹ ಉದ್ಯಾನವನವನ್ನು ನೋಡಿದೆ, ಗುಡಿ ಗೋಪುರಗಳನ್ನು ನೋಡಿದೆ, ಅಲ್ಲಿಯ ಊರು ಹೇಗೆ, ಅಲ್ಲಿಯ ರಾಜ ಹೇಗೆ ಅಂತ ತಿಳಿಯುತ್ತದೆ. ಅದೇ ರೀತಿಯಲ್ಲಿ ಒಂದು ಹೆಣ್ಣು ಹೇಗೆ ಅಂತ ತಿಳಿಯಬೇಕು, ಯಾರೂ ತಪ್ಪು ತಿಳಿಯುವುದಲ್ಲ, ಅವಳ ಸೆರಗನ್ನು ನೋಡಬೇಕು. ಅವಳ ಸೆರಗು ಎನ್ನುವುದು ಸರಿ ಉಂಟು ಅಂತ ಆದ್ರೆ ಅವಳು ಒಳ್ಳೆಯ ಹೆಣ್ಣು ಎನ್ನುವುದಕ್ಕೆ ಎರಡು ಮಾತಿಲ್ಲವೇ ಇಲ್ಲ. ಏನು? ಗಾಳಿ ಜಾರುವುದಕ್ಕೆ ತೊಡಗಿದ್ರು ಆ ಜಾರಿ ಹೋಗುವುದನ್ನು ಯಾರು ರಕ್ಷಿಸಿಕೊಳ್ತಾರಲ್ಲ ಅವಳು ನಿಜವಾದಂತಹ ಹೆಣ್ಣು. ಜಾರಿ ಹೋಗುತ್ತಿದ್ರೂ ಅದು ರಕ್ಷಿಸುವುದಿಲ್ಲ ಅಂತ ಅವಳಲ್ಲಿ ಯಾವ ಗುಣವೂ ಇಲ್ಲ ಅನ್ನೋದು ಸ್ಪಷ್ಟ. ಅಂತಹ ಒಳ್ಳೆಯ ಗುಣ ಉಂಟು ಎನ್ನುವುದಕ್ಕೆ ನಿದರ್ಶನ ಅವಳು ಮೈ ಮೇಲೆ ತುಂಬಿರುವಂತಹ ಬಟ್ಟೆ. ನಮ್ಮ ಜಾತಿಯವರೆಲ್ಲ ಕೆಲವು ಹೆಣ್ಣು ಮಕ್ಕಳು ಈಗೀಗ ಬಟ್ಟೆ ತೊಡುವುದಕ್ಕೆ ತೊಡಗಿದ್ದಾರೆ. ಅಯ್ಯೋ ದೇವರೇ, ಅವರಿಗೆ ಬಟ್ಟೆ ತಂದುಕೊಡು ಯಾವ ಕಷ್ಟವಿಲ್ಲ, ಗಂಡನಿಗಾಗಲಿ ಅಪ್ಪನಿಗಾಗಲಿ. ಯಾಕೆಂತಂದ್ರೆ ಅಷ್ಟು ಸಣ್ಣದೇ ಅವರು ತೊಡುವುದು. ಆದ್ರೆ ಇವಳು ಹಾಗಲ್ಲ. ಒಂದು ಹ, ಕರವಸ್ತ್ರದಲ್ಲಿ ವಿಶ್ವ ಸುಂದರಿ ಆಗ್ತಾರೆ. ಹಾಗೆ ಅಂದ್ರೆ ತನ್ನ ಮೈಮಾಟದಿಂದಲೇ ಇನ್ನೊಬ್ಬರನ್ನ ಕರೆಯಬೇಕು ಅಂತ ಹೊರಡ್ತಾರೆ. ನಿಜವಾಗಿ ಆಕರ್ಷಿಸುವುದು ಯಾವುದು ಅಂತ ಕೇಳಿದ್ರೆ ಬಿಚ್ಚಿಟ್ಟದ್ದಲ್ಲ, ಬಚ್ಚಿಟ್ಟಿದ್ದು ನಿಜವಾಗಿ ಯಾವತ್ತೂ ಆಕರ್ಷಿಸುವುದು. ಕಳ್ಳರಿಗಾದ್ರೂ ಹಾಗೆ ನೋಡಿ, ರಾತ್ರಿಯಲ್ಲಿ ಬಚ್ಚಿಟ್ಟಿದ್ದಾರೋ ಅಲ್ಲಿ ಹುಡುಕುವುದಕ್ಕೆ ಹೋಗುದು. ವ್ಯಕ್ತಿಯಾದವರ ಕಾಮನೆ ಎನ್ನುವುದು ಕೆರಳುವುದು ಯಾವಾಗ ಅಂತ ಕೇಳಿದ್ರೆ ಅವರಲ್ಲಿರುವಂತಹ ನಿಜವಾದಂತಹ ಸ್ತ್ರೀತ್ವವನ್ನು ಬಚ್ಚಿಟ್ಟಂತಹ ಹೊತ್ತಿಗೆ ಹಾಗೆ ಬಚ್ಚಿಟ್ಟಿದ್ದಾಳೆ ಅಂತ ಆದ್ರೆ ಇವಳಲ್ಲಿ ಹೆಣ್ಣುತನ ಉಂಟು. ಆದ್ರೆ ನೀನು ಹೇಳಿದ ಹಾಗೆ ದುರಹಂಕಾರವೂ ಉಂಟು ಎನ್ನುವುದು ಸ್ಪಷ್ಟ. ದುರಹಂಕಾರವನ್ನು ಇಳಿಸಬೇಕು. ನಾನು ಬಂದದ್ದು ಏನು ಎನ್ನುವುದು ಅವಳಿಗೆ ಅರ್ಥ ಆಗಬೇಕು ಅಂತ ಆದ್ರೆ ಸುಮ್ಮನೆ ನಿಂತುಕೊಳ್ಳುವುದಲ್ಲವೇ? ಮಾಯೆಯನ್ನ ಕರೆಸಿ ಅವಳ ಎದುರಿಗೆ ನಿಂತರಾಯ್ತು. ಆಶ್ಚರ್ಯವಾಗಿ ಹೋಯಿತು. ಒಮ್ಮೆ ಕೋಟಿ ಸೂರ್ಯನ ಪ್ರಭೆ ಹೊರಹೊಮ್ಮಿತ ಎನ್ನುವ ಹಾಗೆ ನೋಡಿ ಬಂದ. ಅಂತಹ ಮುಖದ ವರ್ಚಸ್ಸು, ಅಂತಹ ಮುಖದ ತೇಜಸ್ಸು, ಅಬ್ಬಬ್ಬಾ, ಇವ ಯಾರಿರಬಹುದು ಎನ್ನುವ ಹಾಗೆ ನನ್ನನ್ನು ಆಲೋಚನೆ ಮಾಡ್ತಾ ಇದ್ದೇನೆ. ಇವ ಕಾರಣಿಕ ಪುರುಷನೇ ಇರಬೇಕು.
ಹೀಗೆ ಈ ರೀತಿಯಾಗಿ ಪ್ರಕಟಗೊಂಡ ಒಮ್ಮೆಲೆ ಅಂತಾದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹಾಗೆ ಕಾಣುವುದಿಲ್ಲ. ಏನೇ ಇರಲಿ ಬಂದವ ಯಾರು ಇರುವುದಾಗಿ ವಿಚಾರ ಮಾಡಬೇಕು. ಅಯ್ಯ ಯಾರೋ ನೀ ಬಂದವ, ಯಾರೋ ನೀ ಬಂದವ, ಕಾರಣ ಏನಿ? ಯಾರೋ ನೀ ಬಂದವ, ಕಾರಣ ಏನಿ? ಸೇರಿದ ಬಗೆಯ ಹೇಳು, ನೀ ಸೇರಿದ ಬಗೆಯ ಹೇಳು. ಸುಭದ್ರತೆಯಿಂದ ಕೂಡಿರುವಂತಹ ನವಪುರಕ್ಕೆ ಪ್ರವೇಶ ಮಾಡುವುದರ ಜೊತೆಯಲ್ಲಿ ನಾನಿರುವಂತಹ ಸ್ಥಳಕ್ಕೂ ಬಂದು ಈಗ ಒಮ್ಮಿಂದ ನಮ್ಮಲ್ಲಿ ಪ್ರಕಟಗೊಂಡಿದ್ದಕೊಂಡವ ನೀನು. ಹಾಗಾಗಿ ನೀನೊಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ ಎನ್ನುವುದಾಗಿ ನಾನು ಭಾವಿಸಿಕೊಂಡಿದ್ದೇನೆ. ಅಯ್ಯ ಹಾಗಿದ್ರೆ ಹೇಗೆ ಇಲ್ಲಿವರೆಗಾಗಿ ಬಂದೆ, ಯಾಕಾಗಿ ಬಂದೆ, ಇದೆಲ್ಲವನ್ನ ಪ್ರಶ್ನೆ ಮಾಡುತ್ತಿರುವವಳು ಒಬ್ಬಳು ಸಾಮಾನ್ಯ ಹೆಣ್ಣಲ್ಲ, ಮತ್ತೆ ಮುರಾಸುರನ ಮಗಳು ಮೌರ್ವಿ. ಹೇಳ್ತಾ ಇದ್ದೇನೆ, ಯಾಕೆ ಬಂದೆ ಹೇಳು. ನಾನು
ನಾನು ಯಾರು ಎನ್ನುವುದಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದೆ. ಸಾಮಾನ್ಯದವನಲ್ಲವೇ ಅಲ್ಲ, ಭೂರಿ ಪರಾಕ್ರಮಿ ಎನ್ನುವುದಾಗಿಯೇ ಗುರುತಿಸಲ್ಪಟ್ಟವ. ಸುಮ್ಮನೆ ಬಂದದ್ದಲ್ಲ. ನಾನು ಏನು ಗಳಿಸಿದ್ದೇನೆ ಅದರ ಜೊತೆಗೆ ದೈಹಿಕವಾಗಿಯೂ ನನಗೆ ಒದಗಿ ಬಂದಿದೆ. ಹೇಗೆ ಅಂತ ಕೇಳಿರಬೇಕು. ದಾನವ ವಂಶವನ್ನು ಬೆಳಗಿದಂತಹ ಹಿಡಿಂಬೆ, ಅಂತಹ ಹಿಡಿಂಬೆ ಮದುವೆಯಾದದ್ದು ಮಾನವ ಶ್ರೇಷ್ಠನಾದಂತಹ ವಾಯುಪುತ್ರನಾದಂತಹ ಭೀಮಸೇನ. ಅಂತಹ ಭೀಮಸೇನ ಹಾಗೂ ಹಿಡಿಂಬಿ ಮಗನಾಗಿ ಹುಟ್ಟಿಕೊಂಡೆ. ಬೇಡ, ಇದೂ ಬೇಡ. ಇನ್ನೂ ಸುಲಭದಲ್ಲಿ ನಿನಗೆ ಅರ್ಥ ಆಗಬೇಕು ಅಂತಾದ್ರೆ ಕ್ರೂರಿ ಮುರಾಸುರ. ಏನು ಅದು ಗೊತ್ತುಂಟು ನನಗೆ. ಕ್ರೂರಿ ಮುರಾಸುರ ಅಂತ ಹೇಳುವುದು ಯಾಕೆ ಮತ್ತೆ ನೀನು? ಅವ ಕ್ರೂರಿಯಾಗಿ ಅಲ್ವ ಆಲರಿಯಲ್ಲಿ ಸತ್ತದ್ದು. ಅಂತಹ ಕ್ರೂರಿಯಾದಂತಹ ಮುರಾಸುರ, ಅವನನ್ನ ಕೊಂದಂತಹ ಆ ಸುದರ್ಶನಧಾರಿ ಕೃಷ್ಣದೇವ. ಅಂತಹ ಕೃಷ್ಣದೇವನಿಗೆ ಅಳಿಯ ಸಾಮಾನ್ಯದವನಲ್ಲವೇ ಅಲ್ಲ. ನಖಶಿಕಾಂತವಾಗಿ ಒಮ್ಮೆ ನೋಡಿದ್ದೆ ಹೌದು ಅಂತಾದ್ರೆ ನನ್ನ ಆಕಾರದಿಂದಲೇ ನನಗೊಂದು ಹೆಸರುಂಟು. ಘಟ ಉತ್ಕಜ. ಘಟದಂತಹ ತಲೆ, ಅದರ ಮೇಲಿರುವ ಊರ್ಧ್ವಮುಖವಾದಂತಹ ರೋಮಗಳು. ಆ ನೆಲೆಯಲ್ಲಿ ನನ್ನನ್ನ ಘಟೋತ್ಕಜ ಅಂತ ಕರೆಯುತ್ತಾರೆ. ಗೊತ್ತಾಯ್ತಾ? ನಾನೇ ಕಡುಗಲಿಯಹುದಯ್ಯ. ಆದ್ರೆ ಯಾವುದರಲ್ಲಿ ವಂಶದುನ್ನತಿಯಲ್ಲಿ ಹಿಡಿದಿಯಲ್ಲಿನ ಪರಿಚಯವನ್ನು ಹೇಳುವಾಗ ಭೀಮಸೇನ ಹಾಗೂ ಹಿಡಿಂಬೆಯ ಪುತ್ರ, ಹಾಗೆಯೇ ಮುರಾಸುರನ ಕೊಂದಂತಹ ಸುದರ್ಶನಧಾರಿ ಶ್ರೀಕೃಷ್ಣನ ಅಳಿಯ. ನಿನ್ನತಿಯೇನೂ ಇಲ್ಲ. ಯಾರದ್ದು? ಕೆಲವರಿದ್ದಾರೆ ಅಪ್ಪನ ಹೆಸರು ಹೇಳಿಕೊಂಡು ಅಥವಾ ಅಜ್ಜನ ಹೆಸರು ಹೇಳಿಕೊಂಡು ಬದುಕುವವರಿದ್ದಾರೆ. ಅದೇ ಸಾಲಿನವನೇನು? ಹೌದು, ನಿಮ್ಮ ವಂಶದಲ್ಲಿ ಅನೇಕರು ನಮ್ಮ ಕುರಿತು ನಾವೇ ಹೇಳಿಕೊಳ್ಳಬಾರದು ಅಂತ ಹೇಳಿಲ್ಲ ಬಿಟ್ರೆ ಮತ್ತೆ ಬೇರೆ ಕಾರಣ ಅಲ್ವೇ? ಓಹೋ, ನಿಮ್ಮವರು ಅನೇಕ ಸಾಧನೆಯನ್ನು ಮಾಡಿರಬಹುದು. ಅದು ಹೊಸತಲ್ಲ, ವಿಶೇಷ ಅಲ್ಲ. ಸರಿ, ನೀನು ಯಾವ ಸಾಧನೆ ಮಾಡಿದ್ದೀ ಎನ್ನುವುದಾಗಿ ನನ್ನ ಪ್ರಶ್ನೆ ಬಿಡು. ಆದ್ರೆ ಅಂತಹ ನೀನು ಇಲ್ಲಿಗೆ ಯಾಕೆ ಬಂದೆ? ಯಾವ ಉದ್ದೇಶದಿಂದ ಬಂದೆ? ನನ್ನ ಪಂಥವನ್ನು ಕೇಳಿಕೊಂಡು ಬಂದದ್ದು ಹೌದು ಅಂತಾದ್ರೆ ಸುಮ್ಮನೆ ಮನೆಗೆ ಹೋಗು. ನಮ್ಮವರೇ ಹೇಳಿದ ವಿಚಾರ ಬಂದಿದ್ದು ಮುಖ ನೆನಪುಂಟಲ್ಲ, ನಿನ್ನಲ್ಲಿ ಮಾತಾಡಿದ್ದು. ಹೌದೌದು, ಅವ ಬಂದು ಎಲ್ಲ ತಿಳಿಸಿದ. ಆ ನೆಲೆಯಲ್ಲಿಯೇ ನೀನೇನು ಅಂತ ನೋಡ್ಬೇಕು ಅಂತ ಬಂದದ್ದು. ಓಹೋ, ಅವ ಹೇಳಿದ ಕಾರಣಕ್ಕಾಗಿ ನೀನು ಬಂದೆ ಅಂತಾದ್ರೆ ಏನಾಗುತ್ತದೆ? ಇಲ್ಲ, ಅದು ನಡೀಲಿಕ್ಕಿಲ್ಲ. ಸುಮ್ಮನೆ ನಿಮ್ಮಲ್ಲಿ ನಡೀಲಿಕ್ಕಿಲ್ಲ ಅಂತ ಹೇಳಿದ್ದು. ಆ ಹೆಣ್ಣು ಮಕ್ಕಳೇ ಹಾಗೆ, ನಮ್ಮ ಹತ್ರ ಆಗದೆ ಇದ್ರು ನೇರ ಹೇಳಿಕೊಳ್ಳುವಿಲ್ಲ. ಅಯ್ಯೋ ನಿಮ್ಮ ಹತ್ರ ಆಗ್ಲಿಕ್ಕಿಲ್ಲ ಅಂತಲೇ ಹೇಳುದು, ಯಾಕಂದ್ರೆ ಅವರು ಮರ್ಯಾದೆ ಹೋಗುದಿಲ್ಲ. ನಾನು ಪಂಥ ಮಾಡಿದ್ದೇನೆ ಈ ಮದುವೆ ವಿಚಾರದಲ್ಲಿ ಅಂತ ಹೇಳಿದ್ದೆ. ಬೇಡ, ತಿಳಿದುಕೊಂಡು ಬಂದಿದ್ದೀಯಾ? ಲೆಕ್ಕವೇ ಇಲ್ಲ. ತಿಳಿದುಕೊಂಡು ಬಂದಿದ್ದೀಯಾ? ವಾದ ಹೌದು ಅಲ್ಲ, ಯುದ್ಧ. ಎರಡಕ್ಕೂ ನಾನು ಸಿದ್ಧನೆ. ವಾದ ಅಥವಾ ಯುದ್ಧ ಅಲ್ಲ, ಮತ್ತೆ ವಾದ ಒಂದಾದರೆ ಭವನ ಬೇರೊಂದಿಗೆ. ಅದೇ ಎರಡಕ್ಕೂ ಸಿದ್ಧ. ಎರಡು ಉಂಟು, ವಾದದಲ್ಲಿ ಗೆಲ್ಲಬೇಕು. ನಿನ್ನಲ್ಲಿ ಅಲ್ಲ, ಯಾರ ಜೊತೆಯಲ್ಲಿ ನೀನು ಗೆಲ್ಲುತ್ತಿ, ಯಾರು ನಿನ್ನನ್ನು ಗೆಲ್ತಾರೋ ಅವನನ್ನು ಮದುವೆ ಆಗುವುದು. ಆದ್ರೆ ಮಾತಿಗೆ ಹೇಳಬೇಕು ಅಂತಾದ್ರೆ ನಿನ್ನನ್ನೆಲ್ಲ ಗೆಲ್ಲುವುದಕ್ಕೆ ನನ್ನ ಅವಶ್ಯಕತೆ ಉಂಟು. ವಾದದಲ್ಲಿ ಸೋಲಿಸುವುದಕ್ಕೆ, ಮದುವೆ ಆಗುವುದಕ್ಕೆ ನಾನೇ, ಸೋಲಿಸುವುದಕ್ಕೆ ನನ್ನ ಅವಶ್ಯಕತೆ ಉಂಟು. ನಮ್ಮ ಈ ಹುಡುಗ ಹೇಗೆ ಬೇಕು ಹಾಗೆ ಮೇಲೆ ಕೆಳಗೆ ಮಾಡಿ. ಅವನ ಮತ್ತ ಅವನ
ವಾದದಲ್ಲಿ ಬಾಯಲ್ಲಿ ಹಾ, ಒಂದು ಸತ್ಯ ದರ್ಶನ ಮಾಡಿಸ್ತೇನೆ. ಏನು? ಈ ಸಣ್ಣ ಮೆಣಸು ಅಂತ ಗೊತ್ತುಂಟ ನಿನಗೆ? ಅದು ನೋಡುವುದಕ್ಕೆ ಅದರಲ್ಲಿ ಏನೂ ಇಲ್ಲ ಅಂತ ತಿಳಿಯಬೇಕು. ಖಾರ ಇರ್ತದೆ. ಅದೇ ಜಾತಿಯವಯವ, ನೋಡುವುದಕ್ಕೆ ಸಣ್ಣ ಅಂತ ತಿಳಿಬೇಡ. ವಾಮನ ಮೂರ್ತಿಯ ರೀತಿಯಲ್ಲಿ ಇದ್ದಾನೆ ಅಂತ. ಹೌದಾ? ಅವನ ಒಳಗೆ ಎಷ್ಟುಂಟು ಅಂತ ನಿನಗೆ ಗೊತ್ತಿಲ್ಲ. ಅವ ಯಾರೇ ಬಂದ್ರು ಮೇಲೆ ಕೆಳಗೆ ಮಾಡ್ತಾನೆ ಬೇಕಾದ್ರೆ. ಎಂತ ನಿನ್ನದು ಪ್ರಶ್ನೆಯ? ಕೇಳ ಕೇಳ. ದಿಂಬುಗಳಲ್ಲಿ ಮೃದುವಾದ ದಿಂಬು ಯಾವುದು? ದಿಂಬುಗಳಲ್ಲಿ ಮೃದುವಾದ ದಿಂಬು ಯಾವುದು? ಯಾವುದು? ಇದು ನಿನ್ನ ಪ್ರಶ್ನೆ. ತೋಳ ದಿಂಬು, ಕೈ ದಿಂಬು. ಈ ದಿಂಬು. ಹೌದು. ಯಾಕೆ? ಯಾಕೆ? ಹ. ಯಾವ ದಿಂಬು ಇಟ್ಕೊಂಡ್ರು ಹ. ಈ ದಿಂಬು ಇಟ್ಟುಕೊಂಡು ಹಾಗಲ್ಲ, ಕೈ ತೋಳ ಇಟ್ಟುಕೊಂಡು ಹಾಗಲ್ಲ, ಹ. ಅದು ಮೃದುವಾಗಿ ಇರ್ತದೆ. ಆಯ್ತು. ಹಾ, ಸೋತೆ ಒಪ್ಪಿಗ. ಹೌದಾ? ಸೋತದ್ದಲ್ಲ. ಹಾ, ಉತ್ತರ ಸಿಕ್ತು. ಉತ್ತರ ಸರಿ ಉಂಟು. ಉತ್ತರ ಸರಿ. ಹಾ, ಈಗ ಮತ್ತೊಂದು ಪ್ರಶ್ನೆ. ಏನು? ಈಗ ನಿನ್ನಲ್ಲಿ ಹ್ಮ್ 100 ವರಹ ಕೊಡ್ತೇನೆ. ಹ್ಮ್ 100 ವರಹವನ್ನು ಕೊಟ್ಟಾಗ ಹ್ಮ್ 50 ಅವ ತಗೊಳ್ತಾನೆ. ನಿನ್ನಲ್ಲಿ ಸೇರ್ತದೆ. ನನ್ನಲ್ಲಿ ತೆಗೆದುಕೊಳ್ಳುವುದಾ? ಹ್ಮ್. ಅದನ್ನು ಸರಿಯಾಗಿ ಹೇಳಿದ್ರು. 50 ಇರುವುದು. ಹೇಗೆ? ಹಾ, ಹೇಗೆ? ಇದು 100ರಲ್ಲಿ 50 ಮತ್ತು 50 ಇರುವುದಲ್ವೇ? ಅಲ್ಲ, ನೀ ಕೊಟ್ಟರಲ್ಲ ಅಂತ ಹೇಳುದು. ಅಲ್ಲ, ಓಹೋ, ಅದಾದ್ರೆ ನೀನು ಹೇಳಿದೆ ಅಂತದ ಮತ್ತೆ? ನಾವು ತಗೊಳ್ದಲ್ಲಿ ನನಗೆ ಕೊಡ್ತೇನೆ ನಾನು. ಕೊಡ್ತೇನೆ ನಾನು. ಅಲ್ಲಿ ಹೇಳು. ಕೊಟ್ಟಿದ್ದು ತಿಳ್ಕೊ. ಹೌದಲ್ಲ? ಹಾ, ಅದಲ್ಲ 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 ಆಗುದಿಲ್ಲ. ಈಗ ಬೇಡ. ಹಾ, ಕೊನೆಯದಾಗಿ ಏನು? ನೀವೇ ಒಂದು ಪ್ರಶ್ನೆ ಕೇಳಿ. ಹಾ, ನಾನು ಪ್ರಶ್ನೆ ಕೇಳ್ಬೇಕು. ಹಾ. ಅರೆಗಳಿಗೆಯಲ್ಲಿ ಅವನನ್ನು ಸೋಲಿಸಿ ಹಾ. ನಾನು ಮಾತಾಡ್ತೇನೆ. ಹಾ. ನಿನಗೆ ಬೇರೆ ಏನಾದ್ರು ಕೆಲಸ ಉಂಟಾ? ಬೇಡ. ನಾನು ಕೇಳಿದೆ, ಸುಲಭದಲ್ಲಿ ಪ್ರಶ್ನೆ ಕೇಳಿದೆ. ಈಗ ನೀನು ಕೇಳ್ಬೇಕು, ನಾನು ಕೇಳುದು. ಮೊದಲು ನಾನೇ ಕೇಳ್ತೇನೆ. ಕೇಳು ನೋಡು. ಈಗ ಹ್ಮ್. ಅನೇಕ ಅರಸ ಮಕ್ಕಳು ಬಂದಿದ್ದಾರೆ. ಹ್ಮ್, ಅವರೇ ಮೊದಲು ಪ್ರಶ್ನೆ ಕೇಳುವುದು, ಸರಿ. ಸೋತು ಓಡಿ ಹೋಗುವುದು. ಹಾ, ಹಾ, ಅದು ಹಾ. ಅಭ್ಯಾಸ, ಬೇಸರ ಬಂದು ಹೋಗಿದೆ ನನಗೆ. ಹಾಗೆ, ಹಾಗೆ. ಹಾಗಾಗಿ ಹ್ಮ್. ಪ್ರವೇಶ ಪರೀಕ್ಷೆ ಮೊದಲು ಉತ್ತೀರ್ಣ ಆದಿಯಾ? ಹಾ. ಆಗ ನಾನು- ಈಗ ಪ್ರವೇಶ ಪರೀಕ್ಷೆ ಈ ಹುಡುಗನೇ ಬರ್ದಾಗಿದೆ, ನಾವಿನ ಮತ್ತೆ ಈ ಬರೀಬೇಕು. ಪ್ರವೇಶ ಪರೀಕ್ಷೆಗೆ ಇದೆಷ್ಟು? ಅದು ಆ ಶುಲ್ಕ ಪರೀಕ್ಷೆ. ಇಲ್ವೋ? ಅದು ಅದಲ್ಲ ಇಲ್ಲ, ಹಾ, ಅದಲ್ಲ ಇಲ್ಲ. ಏನು? ಗೊತ್ತಾಯ್ತಾ? ಹಾ. ಮೊದಲನೇ ಪ್ರಶ್ನೆ ಕೇಳಿ. ಏನು? ಪರಬ್ರಹ್ಮವನ್ನ ಸಂಖ್ಯೆಯಲ್ಲಿ ಹೇಳಬೇಕು ನೀವು. ಪರಬ್ರಹ್ಮವನ್ನ ಸಂಖ್ಯೆಯಲ್ಲಿ ಹೇಳಿ. ಸುಲಭದ ಉತ್ತರ ಹಾ, 1001. ಈ ಪ್ರಪಂಚದಲ್ಲಿ ಮನ್ಮುನಿಗಳಾಗಲಿ ಯಾವುದೇ ಧರ್ಮಿಷ್ಠರಾಗಲಿ ಕೂಡ ಕಾಣುವುದಕ್ಕೆ ಅಸಾಧ್ಯವಾದದ್ದು ಯಾವುದು ಅಂತ ಕೇಳಿದ್ರೆ ಪರಬ್ರಹ್ಮ. ಆ ಪರಬ್ರಹ್ಮ ಎನ್ನುವುದಕ್ಕೆ ಈ ಬ್ರಹ್ಮಾಂಡವೇ ಪ್ರಳಯವಾದರೂ ಕೂಡ ಅಂತ್ಯ ಎನ್ನುವುದಿಲ್ಲವಂತೆ, ಅಂದ್ರೆ ಸಾವಿಲ್ಲವಂತೆ. ಹಾಗಾಗಿ ಯಾವುದಕ್ಕೆ ಸಾವಿಲ್ಲವು ಅಂತದ್ದು 1001, ಅದೇ ಪರಬ್ರಹ್ಮ. ಇನ್ನೊಂದು ಪ್ರಶ್ನೆ. ನೀ ಅದಕ್ಕೆ ಪ್ರಶ್ನೆ ಮಾಡ್ಬೇಡ, ಗೊತ್ತಾಯ್ತಾ? ಆದ್ರೂ ಅವಳ ಮನಸ್ಸಿಗೆ ಒಂದು ಸಂತೋಷ ಆಗ್ಬೇಕಲ್ಲ. ಅಂದ್ರೆ ಇಲ್ಲ ಅಂತ ಹೇಳಿದ್ದು. ಹಾ. ಆದ್ರೆ ಮತ್ತು ಇನ್ನೊಂದು ಪ್ರಶ್ನೆ ಉಂಟು. ಏನು? ಈ ಪ್ರಪಂಚ ಹ್ಮ್ ಯಾವ ಆಧಾರದ ಮೇಲೆ ನಿಂತಿದೆ? ಈ ಪ್ರಪಂಚ ಯಾವ ಆಧಾರದಲ್ಲಿ ನಿಂತಿದೆ? ಹೌದು. ಅತೀ ಸುಲಭ ಇದು. ಅದಕ್ಕಿಂತ ಹಾ. ಈ ಪ್ರಪಂಚ ಎನ್ನುವುದು ಧರ್ಮದ ಆಧಾರದಲ್ಲಿ ನಿಂತಿದೆ. ಯಾವುದಾದರೂ ವ್ಯಕ್ತಿ ಆಗಲಿ ಜೀವಿ ಆಗಲಿ ತಾನು ಬದುಕಬೇಕು, ಮತ್ತೊಂದು ಜೀವಿಯನ್ನು ಬದುಕುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಇದೇ ಸುಲಭದ ಉತ್ತರ ಧರ್ಮಕ್ಕೆ. ಅಂತಹ ಧರ್ಮದ ಆಧಾರದಲ್ಲಿ ಈ ಪ್ರಪಂಚ ಎನ್ನುವುದು ನಿಂತಿದೆ. ಸರಿ ಉಂಟು. ಸರಿ ಉಂಟಲ್ಲ? ನೀವು ಕೇಳ್ಬೋದು. ನಾನು ಹಾ. ಸುಲಭದಲ್ಲಿರುವ 2 ಪ್ರಶ್ನೆಯನ್ನು ಕೇಳ್ತೇನೆ. ಹಾಗಾದ್ರೆ ಯಾವುದು? ನರ ನಾರಿ ಸಮುತ್ಪನ್ನಿ ಅಂದ್ರೆ ಒಂದು ಗಂಡು ಒಂದು ಹೆಣ್ಣು ಸೇರಿದಂತಹ ಹೊತ್ತಿಗೆ ಹಾ. ಮತ್ತೊಂದು ಹೆಣ್ಣು ಮಗುವಿನ ಜನನ ಆಗುತ್ತದೆ. ಆದ್ರೆ ಹುಟ್ಟುಕೊಂಡಿರುವಂತಹ ಹೆಣ್ಣು ಮಗುವಿಗೆ ದೇಹ ಎನ್ನುವುದು ಇರುವುದಿಲ್ಲ, ಕಾಣಿಸುವುದೂ ಇಲ್ಲ. ಆದರೆ ಅದು ಕೂಗುತ್ತದೆ. ಕೂಗಿದ ಮರುಗಳಿಗೆಯಲ್ಲಿ ಅದು ಸಾಯ್ತದೆ. ಏನು ಹಾಗಾದ್ರೆ? ಗಂಡು ಹೆಣ್ಣಿನ ಸಮಾಗಮದಿಂದ ಮತ್ತೊಂದು ಹೆಣ್ಣು ಶಿಶುವಿನ ಜನನ ಆಗುತ್ತದೆ. ಹಾ. ದೇಹ ಕಾಣುವುದಿಲ್ಲ, ಆದರೆ ಕೂಗುತ್ತದೆ. ಕೂಗಿದ ಮರುಗಳಿಗೆ ಸಾಯ್ತದೆ. ಇದೆಂತ ಪ್ರಶ್ನೆ ಇದು? ಏ? ಇದು ಪ್ರಶ್ನೆ ಇದು. ಇದು ಪ್ರಶ್ನೆ ಅಲ್ವಾ? ದೇಹ ಕಾಣುವುದಿಲ್ಲ, ಹಾ. ಹುಟ್ಟುತ್ತಾರೆ ಅಂತಂದ್ರೆ ಅದು ಹೇಗೆ ಉತ್ತರ ಗೊತ್ತಾಗ್ತದೆ? ಉಂಟು. ಅರೆ ಕೂಗುವುದಕ್ಕೂ ಕಾಣುವುದಕ್ಕೂ ಸಂಬಂಧ ಉಂಟಾ? ಹೋಗ್ತದೆ. ಉತ್ತರ ಉಂಟು. ಕಾಣುವುದಿಲ್ಲ. ನರನಾರಿ ಅಂತ ಹೇಳಿದ್ರೆ ಏನು? ಹೆಬ್ಬೆರಳನ್ನ ನರ ಅಂತ ಹೇಳ್ತಾರೆ, ಮಧ್ಯಮ ಬೆರಳನ್ನ ನಾರಿ ಅಂತ ಹೇಳ್ತಾರೆ. ಈ ನರ ಹಾಗೂ ನಾರಿ ನೋಡು ಸೇರಿದ್ದೆ ಹೌದು ಅಂತಾದ್ರೆ ಹುಟ್ಟಿಕೊಳ್ಳುವುದು ಚಿಟಿಕ, ಅದು ಸ್ತ್ರೀಲಿಂಗ.
ಆ ಸ್ತ್ರೀಲಿಂಗಕ್ಕೆ ರೂಪ ಎನ್ನುವುದಿಲ್ಲ, ಆದ್ರೆ ಶಬ್ದ ಮಾಡ್ತದೋ ಇಲ್ಲ, ಮುರುಗಳಿಗೆ ಎಲ್ಲಿ ಸತ್ತು ಹೋಗ್ತದೆ, ಕಣ್ಣಿ ಕಾಣುವುದಿಲ್ಲ. ಉತ್ತರ ಸರಿ ಉಂಟೋ ಇಲ್ಲೋ? ಸರಿ ಸರಿ ಉಂಟಲ್ಲ? ಸರಿ ಉಂಟೆ ಕೇಳಬೇಡ, ಸರಿ ಇಲ್ಲ ಅಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಮತ್ತೇನೆ. ಉತ್ತರ ಇದೆ, ಒಂದರಲ್ಲಿ ಸೋತೆ. ಎರಡನೇ ಅತಿ ಸುಲಭದ ಪ್ರಶ್ನೆ ಇನ್ನೊಂದುಂಟು. ಬೇಸಿಗೆಯ ಕಾಲದಲ್ಲಿ ಸೆಕೆಯನ್ನ ತಡೆಯಲಿಕ್ಕೆ ಆಗದೆ ಸೊಸೆಯೊಬ್ಬಳು ತನ್ನ ಮಾವನನ್ನೇ ಬಯಸ್ತಾಳೆ, ಏನು? ಬೇಸಿಗೆಯ ಕಾಲದಲ್ಲಿ ಸೆಕೆಯನ್ನ ತಡೆಯುವುದಕ್ಕಾಗದೆ ಸೊಸೆ ಮಾವನನ್ನೇ ಬಯಸ್ತಾಳೆ, ಏನು? ಇದು ಪ್ರಶ್ನೆಯ ನಿನ್ನದು? ಮತ್ತೆ ಇದು ಪ್ರಶ್ನೆ ಅಲ್ವಾ? ಇದಕ್ಕೂ ಉತ್ತರ ಉಂಟಾ? ಉತ್ತರ ಇಲ್ವ? ಮತ್ತೆ ಉತ್ತರ ಉಂಟಾ ಇದಕ್ಕೆ? ಅತಿ ಸುಲಭದ ಉತ್ತರ ಉಂಟು ಇದಕ್ಕೆ. ಗೊತ್ತಿಲ್ಲ ಹಾ. ಪ್ರಶ್ನೆ ಸರಿಯಾಗಿದೆ, ಗೊತ್ತಾಯ್ತಾ? ಯಾವುದು ನಿಮ್ಗೆ ಗೊತ್ತಿಲ್ಲ. ಉತ್ತರ ಸರಿ, ಇದಕ್ಕೆ ಪ್ರಶ್ನೆ ಸರಿ ಉಂಟು. ಇದು ಯಾವ್ಯಾವುದೋ ದೇಶದ ಅಲ್ಲವೇ ಅಲ್ಲ, ಇದು ಯಾವ ದೇಶದ್ದು ಗೊತ್ತುಂಟ? ಇದು ನಮ್ಮ ದೇಶದ್ದೇ ಪ್ರಶ್ನೆ, ನಮ್ಮ ಮನೆಯದ್ದೇ ಪ್ರಶ್ನೆ. ಯಾವ ದೇಶದ ಪ್ರಶ್ನೆ? ಯಾವ ನಾಡಿನ ಪ್ರಶ್ನೆ? ನಮ್ಮ ದೇಶದ್ದೇ ಪ್ರಶ್ನೆ. ಯಾವ ನಾಡಿನಲ್ಲಿ ನಡೆದಿದೆ? ಯಾವ ದೇಶದಲ್ಲಿ ನಡೆದಿದೆ? ಇದೊಂದು ಪ್ರಶ್ನೆ ಏನು? ನೀವು ಇಂಥ ಪ್ರಶ್ನೆ ಕೇಳಬೇಕು. ಹಾ, ಪ್ರಶ್ನೆ ಪತ್ರಿಕೆ ಮುಂಚಿನ ದಿವಸ ಕಳಿಸ್ಬೇಕು. ಇದೇ ದೇಶಕ್ಕೆ ಕೊಡಬೇಕು. ಕಳಿಸ್ಬೇಕು ಅಂತ ಹೇಳಿ. ಕೇಳಿದೀಯಾ? ಪ್ರಶ್ನೆ ಸರಿಯಾಗಿರ್ಬೇಕು ಅಂತ ಹೇಳಿದ್ದು ನಾನು. ಇದು ಪ್ರಶ್ನೆ ಸರಿ ಉಂಟು, ಉತ್ತರ ಉಂಟು ಇದಕ್ಕೆ. ಅಲ್ಲಿ ಯಾವುದೆಲ್ಲ ಪ್ರಶ್ನೆ ಕೇಳ್ಕೊಂಡು ಸೋತ ಅಂತ ಹೇಳೋದು ಎಂತದ? ಸೋತು ಪ್ರಧಾನ ಬಿಟ್ಟರೆ ಹಾ. ಯಾವ ದೇಶದ ಪ್ರಶ್ನೆ ಪ್ರಧಾನ ಅಲ್ಲ. ಸಮರ್ಪಕವಾದ ಉತ್ತರ ಇದಕ್ಕುಂಟು. ಉತ್ತರ ಉಂಟಾ? ಬೇರೆ ಎಲ್ಲಿಯದ್ದು ಅಲ್ಲವೇ ಅಲ್ಲ, ಹಾ. ನಮ್ಮ ಮನೆಯದ್ದೇ ಪ್ರಶ್ನೆ ಇದು. ನಮ್ಮ ಮನೆಯಲ್ಲಿ ಉತ್ತರ ಉಂಟು. ನಮ್ಮ ರಾಕ್ಷಸ ಜಾತಿಯಲ್ಲಿ ಇರುವುದು. ನನ್ನ ಅಮ್ಮ ಹಿಡಿಂಬೆ. ಹಿಡಿಂಬೆಯ ಅಪ್ಪ ಯಾರು? ಭೀಮಸೇನ. ಗಂಡ ಭೀಮಸೇನ, ಹೌದಾ? ಭೀಮಸೇನನ ಅಪ್ಪ ಯಾರು? ವಾಯುದೇವ. ಸೆಕೆಯನ್ನ ತಾಳಲಿಕ್ಕೆ ಆಗದೇ ಇರುವಂತಹ ನನ್ನ ತಾಯಿ ಬಿರುಬೇಸಿಗೆಯ ಕಾಲದಲ್ಲಿ ತಂಪಾಗಲಿ ಅಂತ ಮಾವನಾದಂತಹ ವಾಯು ಬೀಸಲಿ ಅಂತ ಬಯಸ್ತಾಳೆ ಅಂತ ಇದಕ್ಕೆ ಉತ್ತರ. ಗೊತ್ತಾಯ್ತಾ? ಎಲ್ಲ ನಿನಗೆ ಗೊತ್ತು ಅಂತ ಹೇಳುವುದಲ್ವೇ ಅಲ್ಲ, ಇನ್ನೊಂದು ವಂಶದವರ ಕಥೆ ಹೇಳುವುದಿಲ್ಲ. ಎಲ್ಲ ಔಷಧ ತಿಳಿದಿರ್ಬೇಕು ನೀನು. ಮುಗಿಲಿಲ್ಲ. ಮತ್ತೇನೇನು? ವಾದ ಒಂದಾದ್ರೆ ಭವರ ಬೇರೆ ಅಂತ ಹೇಳಿದಿರಲ್ಲ. ಮತ್ತೆ ಯುದ್ಧ ಉಂಟು ಈಗ. ಈಗ ನೀವು ಯುದ್ಧ ಮಾಡಿ ನಾವು ಮುಂದಿನ ತಯಾರಿ ಮಾಡ್ತೇವೆ. ನೀನಲ್ವಾ? ಯಾವ್ದು ಹೇಳಿ ನೀನು? ನಮ್ಮ ಮದುವೆ ಜೊತೆಯಲ್ಲಿ ನಿನ್ನ ತಗೊಂಡು ಇರ್ತಲ್ಲ, ವ್ಯವಸ್ಥೆ ಮಾಡ್ಕೊ ಹೋಗು. ಯುದ್ಧ ಇಡಿ. ಏನು? ಈಗ ನನಗೆ ಎಲ್ಲವೂ ಅರ್ಥ ಆಯಿತು.
ಈ ಪ್ರಪಂಚದಲ್ಲಿ ಪುರುಷನೇ ಶ್ರೇಷ್ಠ ಎನ್ನುವ ಹಾಗೆ ಅಹಂಕಾರವಂದ್ರೆ ಅವ ಒಂದು ನೀವು ಸದಪತನಕ್ಕೆ ಇಳಿತಾನೆ ಎನ್ನುವುದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ. ನನ್ನಲ್ಲಿ ಎಲ್ಲವೂ ಉಂಟು ಎನ್ನುವ ಹಾಗೆ ಅಹಂಕಾರದಿಂದ ಈ ರೀತಿಯಾಗಿ ಪಂಥವನ್ನು ಮಾಡುವುದಕ್ಕೆ ಮುಂದಾದೆ. ಈಗ ನಿನ್ನಲ್ಲಿ ಸೋತು ಶರಣಾಗಿ ನಿನ್ನೆ ಬೇಡಿಕೊಡ್ತಾ ಇದ್ದೇನೆ, ನನ್ನನ್ನ ಕೈ ಹಿಡಿದು ಉತ್ತರಿಸಬೇಕು ಎನ್ನುವ ಹಾಗೆ. ಯೋಚಿಸಬೇಡ, ಚಿಂತಿಸಬೇಡ. ಅಳಲು ಎನ್ನುವುದು ಬೇಡವೇ ಬೇಡ. ಬಂದದ್ದು ನಿನ್ನನ್ನು ಹೆದರಿಸುವುದಕ್ಕಾಗಿ ಅಲ್ಲವೇ. ಪ್ರತಿಯೊಂದು ಹೆಣ್ಣಿನಲ್ಲಿಯೂ ಹೆಣ್ಣುತನ ಎನ್ನುವುದಿರ್ತದೆ. ಆದರೆ ಕೆಲವೊಮ್ಮೆ ತಾನು ಎನ್ನುವಂತಹ ಅಹಂಕಾರದಿಂದ ಹೆಣ್ಣು ಎನ್ನುವುದನ್ನೇ ಕೆಲವರು ಮರೆತು ಬಿಡ್ತಾರೆ. ಅಂತಹ ಕವಿದಿರುವ ಮುಸುಕನ್ನ ತೆಗೆಯಬೇಕು ಎನ್ನುವುದಾಗಿ ಎಲ್ಲಿಯ ತನಕ ಬಂದವ. ಹೆಣ್ಣು ಮಕ್ಕಳ ಮೇಲೆ ದ್ವೇಷವನ್ನು ಹೊತ್ತವ ಅಲ್ಲವೇ ಇಲ್ಲ. ನಿನ್ನ ಕುರಿತಾಗಿ ಸರಿಯಾಗಿ ತಿಳಿದವನೇ. ಹೆಚ್ಚು ಹೊತ್ತು ಕಳೆಯುವುದಲ್ಲವೇ ಇಲ್ಲ. ಆದಷ್ಟು ಬೇಗ ಮದುವೆಯಾಗಬೇಕು. ಮದುವೆಯಾಗಿ ಸುಖ ಸಂಸಾರವನ್ನು ನಾವು ಕಳೆಯಬೇಕು. ಹೇಗೆ ಕಂಸಾರಿಯಾದಂತಹ ಕೃಷ್ಣನ ದೇಹದಲ್ಲಿ ನಮ್ಮ ಮುಂದಿನ ಬದುಕನ್ನು ಸಾಗಿಸೋಣವಂತೆ. ಏನ್ ಹೇಳ್ತಿದ್ದಕ್ಕೆ ಆದ್ರೆ ಏನು ನನ್ನ ಅಣ್ಣನೇ ವಿಚಾರವನ್ನು ಮೊದಲೇ ಹೇಳಬೇಕು. ನನ್ನ ಅಣ್ಣನೇ ನನ್ನನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದವ. ಹೌದೇ? ಯೋಗ್ಯ ಕಾಲದಲ್ಲಿ ಎಲ್ಲ ಅಭ್ಯಾಸವನ್ನು ಕೊಡಿಸಿದವ ನನ್ನ ಅಣ್ಣನಲ್ಲವೇ. ಹೌದು. ಹಾಗೆಯೇ ನನ್ನ ಅಣ್ಣನಲ್ಲಿ ಪಂಥ ಮಾಡಿದ ಪ್ರಕಾರವಾಗಿ ನಾನು ಮದುವೆ ಆಗಬೇಕಲ್ಲವೇ. ಈ ವಿಚಾರವನ್ನ ನನ್ನ ಅಣ್ಣನಲ್ಲಿ ಹೇಳಬೇಕು. ಭಾಗದತ್ತನಲ್ಲಿ ತಿಳಿಸಿ ಆಶೀರ್ವಾದವನ್ನು ಪಡೆದು ಮದುವೆ ಆಗೋಣವಂತೆ. ಭಗದತ್ತನಲ್ಲಿ ಮಾತಾಡಿ ಮೊದಲು ಒಪ್ಪಲಿಲ್ಲ, ಯುದ್ಧವನ್ನು ಮಾಡುವುದಕ್ಕೆ ಮುಂದಾದ ನಂತರದಲ್ಲಿ ಒಪ್ಪಿಗೆಯನ್ನು ಸೂಚಿಸಿ ಮದುವೆಯಾಗಿ ಹಲವು ಒತ್ತಡಗಳೇ ಕಳೆಯಿತು. ಹೆಂಡತಿ ನವಮಾಸವನ್ನು ಕಳೆದು ಈ ಹೊತ್ತಿಗೆ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಬರ್ಬರೀಕ ಎನ್ನುವುದಾಗಿ ಅವನಿಗೆ ಹೆಸರನ್ನು ಇರಿಸಿದ್ದಾಯಿತು. ಮತ್ತೆ ನಾನು ಇಲ್ಲಿರಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ. ಬಹುಶಃ ಇಲ್ಲಿಗೆ ಇವತ್ತು ನನಗೆ ವೇಷ ಮುಗಿಯಿತು ಅಂತ ಕಾಣ್ತದೆ. ಹಾಗಾಗಿ ಹೋಗಬೇಕಾದದ್ದು ಎಲ್ಲಿಗೆ? ಗಂಡನಾಗಿರುವ ವೇಷ ಇವತ್ತಿಗೆ ಮುಗಿಯಿತು. ಹೋಗಬೇಕಾದದ್ದು ಎಲ್ಲಿ? ಅಲ್ಲಿ ಅಪ್ಪ ಕರೀತಾ ಇದ್ದಾನೆ, ಭೀಮಸೇನ ಧರ್ಮರಾಜ ಏನೋ ಮಾಡುವುದಕ್ಕೆ ತೊಡಗಿದ್ದಾನೆ. ಹಾಗಾಗಿ ಇಲ್ಲಿ ಇರುವುದಲ್ಲ, ಆ ಕಡೆಯಲ್ಲಿ ಸಾಗಿರುತ್ತೇನೆ.